ಅವನು ಕುಳಿತ ವಾಹನ ಇದೆಯಲ್ಲ ಅದು ತುಂಬ ತರಲೆ. ಸ್ಪೇಸ್ ಇಲ್ದಿದ್ರು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ಈಗ ನಿಮ್ಮ ಮನೆಯೊಳಗೆ ಒಂದು ಇಲಿ ಬಿಟ್ಟು ನೋಡಿ, ಸ್ಪೇಸ್ ಇಲ್ದಿದ್ರೆ ಅದು ಕೊರೆದು ಬಿಟ್ಟಾದರೂ ಸ್ಪೇಸನ್ನು ಕ್ರಿಯೇಟ್ ಮಾಡಿ. ಟೋಟಲ್ ಆಗಿ ನೋಡಿದಾಗ ವಿಘ್ನ ಇರೋದು ಮನುಷ್ಯನಿಗೆ ನಂಗೆ ದಾರಿ ಇಲ್ಲ ರೀ, ನಂಗೆ ದಾರಿ ಸಿಕ್ಕಿಲ್ಲ, ನಂಗೊಂದು ಒಳ್ಳೆ ದಾರಿ ಸಿಗ್ತದೆ. ದಾರಿ ಎಲ್ಲಿ ಸಿಗುತ್ತೆ? ದಾರಿ ಸಿಗೋದೇ ಸ್ಪೇಸಲ್ಲಿ. ಇಟ್ ಮೀನ್ಸ್ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲ. ಅವಕಾಶ ಅಲ್ಲಿ ತೆಗೆದು ಬಿಡೋಣ, ಏನು ಉಳಿಯುತ್ತೆ? ಆಕಾಶ. ಇಂಥ ಆಕಾಶ ತತ್ವವನ್ನು ತೋರಿಸುವಂಥ ಅದ್ಭುತವಾದ ಮೂರ್ತಿ ಕೇವಲ ಗಣಪತಿ. ಇಂಥ ಗಣಪತಿಯನ್ನು ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖ ಪಾಶ ದಂತ ಅಂಕುಶ ಅಭಯೇ ಬಿಭ್ರದ್ಧೇಯ ವಿಘ್ನಹರ ಸ್ವರಯ ಅಂದರೆ ಬೇಗನೆ ಕೊಟ್ಟುಬಿಡ್ತಾನೆ. ಆಚಾರ್ಯ ಮಧ್ವರು ಹೇಳಿದ ಮಾತು. ಇಲ್ಲಿ ರಕ್ತಾಂಬರ ಅಂತ ಹೇಳ್ತೀವಿ ನಾವು. ಕೆಂಪು ಬಟ್ಟೆಯನ್ನು ಉಟ್ಟವ, ಕೆಂಪು ಬಣ್ಣದವ, ಕೆಂಪು ಹೂವ ಮಾಲ್ಯವನ್ನು ಧರಿಸಿದವ, ಕೆಂಪು ಗಂಧವನ್ನು ಧರಿಸಿದವ. ಯಾಕೆ ಅದು? ನೀ ಗಮನಿಸು, ನಮ್ಮ ಮೈಯಲ್ಲಿರೋದೆಲ್ಲ ಕೆಂಪೆ. ಅದೇನಾದರೂ ಬೆಳ್ಳಗಾಗ್ಬಿಟ್ರೆ ಅವನಿಗೆ ರೋಗ ಅಂತ ಅರ್ಥ. ರಕ್ತ ಕೆಂಪು ಇರಬೇಕು, ರಕ್ತ ಕೆಂಪಾಗೋಗ್ಬಿಟ್ರೆ ಕೀವಾಗಿದೆ ಅಂತ ಅರ್ಥ. ಕೀವಾಗಿದೆ ಅಂದರೆ ಅದು ಬದುಕೋದು ಲಕ್ಷಣ ಇಲ್ಲ ಅಲ್ವಾ? ಸ್ತ್ರೀಯರ ರಜಸ್ಸು ಕೆಂಪು, ರಕ್ತ ಕೆಂಪು, ನಮ್ಮ ತುಟಿ ಕೆಂಪು, ನಾಲಿಗೆ ಕೆಂಪು, ಕೋಪ ಬಂದರೆ ಕಣ್ಣು ಕೂಡ ಕೆಂಪು ಅಲ್ವಾ? ಕೆಂಪು ಇದು ಮಂಗಳ ಗ್ರಹವನ್ನು ಸೂಚಿಸುತ್ತೆ. ಹಾಗೆ ರಕ್ತವನ್ನು ಕೂಡ ಶುದ್ಧಿ ಮಾಡಬೇಕಾದ್ರೆ ಗಣಪತಿಯ ಉಪಾಸನೆ ಮುಖ್ಯವಾದದ್ದು ಅಂತ ಆಯಿತು.